ಹೇ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಂಗೆ ಜಸ್ಟ್ ಟಿಫಿನ್ ಆಯಿತಾ. ನಾನು ಇವತ್ತು ಎಲ್ಲಿ ಬಂದಿದ್ದೀನಪ್ಪ ಅಂತಂದ್ರೆ ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ದೀನಿ. ಯಾಕಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ಗಳನ್ನ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀನಿ. ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಒಳಗಡೆ ಏನೇನೈತೆ ಅನ್ನೋದನ್ನು ನಾನು ನಿಮಗೆ ವಿವರಣೆ ಕೊಡ್ತೀನಿ. ಇವತ್ತು ಕ್ಲೀನಾಗಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಇವಾಗ ಒಳಗಡೆ ಹೋಗೋಣ. ಇದು ನೀವು ನೋಡ್ತಿದ್ದೀರಿ, ಎಂಟ್ರೆನ್ಸ್ ಗೇಟ್ ಇದೆ. ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರ, ಕರ್ನಾಟಕ ವಿಶ್ವವಿದ್ಯಾಲಯ ಆವರಣ, ಧಾರವಾಡ 580003. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಬೆಂಗಳೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಜ್ಞಾನ ಸಪ್ತಾಹ. ಇವಾಗ ನಾವು ಕ್ಯಾಂಪಸ್ ಒಳಗಡೆ ಬಂದ್ವಿ. ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಇಲ್ಲಿ ಟಿಕೆಟ್ ತೊಗೊಳ್ಬೇಕಾ. ಇಲ್ಲಿ ನೋಡ್ತಿದ್ದೀರಿ ನೀವು, ಟಿಕೆಟ್ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರೈಸ್ ಅಂತ ಡೀಟೇಲಾಗಿ ಕೊಟ್ಟಿದ್ದಾರೆ. ಆಮೇಲೆ ಟೈಮಿಂಗನ್ನು ಮೆನ್ಷನ್ ಮಾಡಿದ್ದಾರೆ. ಇವಾಗ ನಾವು ಒಳಗಡೆ ಹೋಗೋಣ. ಏನೇನಿದೆ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಹೊರಗಡೆ ಡೈನಾಸರ್ ಪಾರ್ಕು ಇದೆ, ಅದನ್ನು ತೋರಿಸ್ತೇನೆ ನಿಮಗೆ. ಇವಾಗ ಇದೇನು ನೋಡ್ತಿದ್ದೀರಿ, ಇದು ಡೈನಾಸರ್ ಪಾರ್ಕ್ ಇದೆ. ಇದೇನೈತಿ, ಇದು ರೋಡ, ಅದು ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಹೋಗ್ತೈತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ. ರೈಲ್ವೆ ಬ್ರಿಡ್ಜ್ ಮಾಡ್ತಿದ್ದಾರಲ್ಲಿ. ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಇದೇನು ಕ್ಯಾಂಪಸ್ ಇದೆಯಲ್ಲ, ಭಾಳ ಬ್ಯೂಟಿಫುಲ್ ಆಗೈತಿ. ಎಲ್ಲಿ ನೋಡಿದ್ರು ಹಸಿರು, ಎಲ್ಲಿ ನೋಡಿದ್ರು ಮರ. ಇದು ನೋಡ್ತಿದ್ದೀರಿ ನೀವು, ಟ್ಯಾಂಕರ ಅದು ಇಟ್ಟಿದ್ದಾರೆ ಇಲ್ಲಿ. ಇದೇನು ನೋಡ್ತಿದ್ದೀರಿ ನೀವು, HPT 32 ದೀಪಕ್ ಇದೆ. ಇದನ್ನು ಎದಕ್ಕೆ ಯೂಸ್ ಮಾಡತ್ತಾರಪ್ಪ ಅಂತಂತಂದ್ರೆ ಪ್ರೈಮರಿ ಟ್ರೈನಿಂಗ್ ಸಂಬಂಧ ಯೂಸ್ ಮಾಡ್ತಾರೆ. ಸ್ಪೆಸಿಫಿಕೇಷನ್ಸ್ ಇಲ್ಲೆಲ್ಲ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸ್ಪೆಸಿಫಿಕೇಷನ್ಸ್ ಇದೆ ಇದು. ನಾವು ಇವಾಗ ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಒಳಗಡೆ ಹೋಗ್ತಿದ್ದೇವೆ. ನೀವು ನೋಡ್ತಾ ಇದ್ದೀವಿ ಹೊರಗಡೆ ಆವರಣವನ್ನು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇಲ್ಲೆಲ್ಲ ಗೈಡ್ ಮಾಡಿದ್ದಾರೆ ಎಲ್ಲೆಲ್ಲಿ ಏನೇನೈತೆ ಅನ್ನೋದನ್ನು. ಇಲ್ಲಿ ನೀವು ನೋಡ್ತಿದ್ದೀರಿ, ನೊಬೆಲ್ ಪಾರಿತೋಷಕವನ್ನು ಪಡೆದವರು ಎಲ್ಲ ಸೈಂಟಿಸ್ಟ್ಗಳನ್ನು ಇಲ್ಲಿ ತೋರಿಸಿದ್ದಾರೆ. ಇದು ನೀವು ನೋಡ್ತಿದ್ದೀರಿ ಹೋಮಿಯೋ ಜಹಾಂಗೀರ್ ಬಾಬಾ ಅವ್ರನ್ನ. ಇಲ್ಲಿ ನೀವು ನೋಡ್ತಿದ್ದೀರಿ ಮೇಘನಾಥ ಶಾ ಅವರನ್ನು. ಅವ್ರ ಬಗ್ಗೆ ಇನ್ ಡೀಟೇಲಾಗಿ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ವಿಕ್ರಮ್ ಸಾರಾಭಾಯ್ ಅವರನ್ನು. ಅವ್ರ ಬಗ್ಗೆ ಇನ್ ಡೀಟೇಲಾಗಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇವರು ಬಿರ್ಬಲ್ ಸಹಾನಿ ಅಂತ. ಇವ್ರ ಎಜುಕೇಷನ್ ಅಂತೂ ತುಂಬಾ ಸಖತ್ತಾಗಿದೆ ಇವರೆಲ್ಲರದು. ಇವ್ರ ಬಗ್ಗೆ ನಿಮಗೆ ಪರಿಚಯ ಇದ್ದೇ ಇರುತ್ತೆ. ಇವರು CV ರಾಮನ್ ಅವರು. ಇವರು SN ಬೋಸ್ ಅವರು. ಇಲ್ಲಿ ನೀವು ನೋಡ್ತಿದ್ರಿ JC ಬೋಸ್ ಅವರನ್ನು. ಇವರು ರಾಮಾನುಜನ್ ಇವರು. ಇವಾಗ ನಾವು ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರ, ಧಾರವಾಡ ರೀಜನಲ್ ಸೈನ್ಸ್ ಸೆಂಟರ್ ಹತ್ರ ಇದ್ದೇವೆ.
ಎಂಟ್ರೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಪುಸ್ತಕ ಮಾರಾಟ ಮಳಿಗೆಯನ್ನು ಇಟ್ಟಿದ್ದಾರೆ. ಇಲ್ಲಿ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಂಪರೆ. ಇದೇನು ನೋಡ್ತಿದ್ದೀರಿ ನೀವು, ಇದು ರಾಮಯಂತ್ರ ಇದೆ. ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದು ನೀವು ನೋಡ್ತಿದ್ದೀರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಇಂಡಿಯಾ ಟೈಮ್ ಲೈನ್ ತೋರಿಸಿದ್ದಾರೆ. ಇದು ಟೈಮ್ ಲೈನ್ ಬಂದು ಇದು 2500 to 1500 BC ಇದೆ. ಇಲ್ಲಿ ನೋಡ್ತಿದ್ರೆ 7000 to 2500 BC ಇರುತ್ತೆ. ಇದು ಸೊ ನೀವು ನೋಡ್ತಿದ್ದೀರಿ ಗ್ಲಿಂಪಸಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಇಂಡಿಯಾ. ಇಲ್ಲಿ ನೀವು ನೋಡ್ತಿದ್ದೀರಿ ಇದನ್ನ ಮೌಸ್ ಆಪ್ರೇಟ್ ಮಾಡಬಹುದು. ಅಲ್ಲಿ ನಿಮಗೆ ಯಾವ್ದು ಬೇಕು ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು. ಇದೇ ನೋಡ್ತಿದ್ದೀರಿ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಇಂಡಿಯಾ ಟೈಮ್ ಲೈನ್ ಬಂದ್ಬಿಟ್ಟು ಇಲ್ಲಿ ತೋರಿಸಿದ್ದಾರೆ. 1500 to 500 BC ವರೆಗೂ, 500 to 1 BC ವರೆಗೂ ಇಲ್ಲಿ ಕ್ಲೀನಾಗಿ ತೋರಿಸಿದ್ದಾರೆ. ಅವಾಗ ಯಾವ ಥರ ಇತ್ತು ಗುರು. ಇದೇ ನೋಡ್ತಿದ್ದೀರಿ ನೀವು ಟೆಕ್ನಾಲಜಿ ಟ್ರೆಡಿಷನ್ ಆಫ್ ಇಂಡಸ್ ವ್ಯಾಲಿ ಅಂತಂದರೆ ಸಿಂಧೂ ಕಣಿವೆ ನಾಗರಿಕತೆಯನ್ನು ಇಲ್ಲಿ ತೋರಿಸಿದ್ದಾರೆ. ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಯಾವ ಥರ ಜನ ಇದ್ರು ಅನ್ನೋದನ್ನು ಇಲ್ಲಿ ಕ್ಲೀನಾಗಿ ತೋರಿಸಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ದೀರಿ ಹರಪ್ಪನ್ಸ್ ದ ವರ್ಲ್ಡ್ ಫಸ್ಟ್ ಟೌನ್ ಪ್ಲಾನರ್ಸ್. ಇಲ್ಲಿ ನೀವು ನೋಡ್ತಿದ್ದೀರಿ ಗ್ಲಿಂಪೇಜ್ ಆಫ್ ಹರಪ್ಪನ್ ಟೆಕ್ನಾಲಜಿ. ಇದು ನೀವು ನೋಡ್ತಿದ್ದೀರಿ ಶೆಲ್ ಬ್ಯಾಂಗಲ್ ಮೇಕಿಂಗ್ ಪ್ರೊಸೆಸನ್ನು ತೋರಿಸಿದ್ದಾರೆ. ಇಲ್ಲಿ ಇದು ಟೆಕ್ಸ್ಟೈಲ್ ಇಂಡಿಯನ್ ಒರಿಜಿನ್. ಇದು ಅವಾಗ ಮಣ್ಣಿನ ಪಾತ್ರೆಗಳನ್ನು ಯಾವ ಥರ ಮಾಡ್ತಾಯಿದ್ರು, ಶೇಪ್ ಯಾವ ಥರ ಇತ್ತು ಅನ್ನೋದನ್ನು ತೋರಿಸಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ತೂಕ ಮತ್ತು ಅಳತೆ ಬಗ್ಗೆ, ವೇಟ್ ಆ್ಯಂಡ್ ಮೆಜರ್ಸ್ ಬಗ್ಗೆ ಹೇಳ್ತಿದ್ದಾರೆ. ಆವಾಗಿನ ಕಾಲದ ವಾಸ್ತುಶಿಲ್ಪ ಯಾವ ಥರ ಇದೆ, ಯಾವ ಥರ ಇತ್ತು ಅನ್ನೋದನ್ನ ಬಗ್ಗೆ ಡೀಟೇಲಾಗಿ ಹೇಳಿದ್ದಾರೆ. ಇಲ್ಲಿ ಇದೇ ನೋಡ್ತಿದ್ದೀರಿ ನೀವು, ಇದು ಕೋನಾರ್ಕ್ ಚಕ್ರ ಅಂತ. ಕೋನಾರ್ಕಲ್ಲಿ ಸನ್ ಟೆಂಪಲ್ ಯಾವ ಥರ ಇದೆ ಅನ್ನೋದನ್ನ ಹೇಳಿ ತೋರಿಸಿದ್ದಾರೆ. ಸ್ಮಾಲ್ ಮಾಡಲ್ ಇದೆ, ಭಾಳ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೀವು ನೋಡ್ತಿದ್ದೀರಿ ಮಡಿಕೆಗಳನ್ನು ಯಾವ ಥರ ಮಾಡೋದು ಅನ್ನೋದಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ದೀರಿ ಇದು ಇಂಟ್ರೊಡಕ್ಷನ್ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲಿ ತ್ರಿಕೋನ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಇಲ್ಲಿ ತನ್ಮಂತ್ರ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲಿ ಪಂಚಭೂತಗಳ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಭಾಳ ಚಂದಾಗಿ ಮಾಡಿದ್ದಾರೆ, ಸಖತ್ತಾಗಿದೆ.
2500 ವರ್ಷಗಳ ಮೊದಲ ಆಟಮ್ ಯಾವ ಥರ ಇತ್ತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಗ್ರಾವಿಟಿ, ಎಲಾಸ್ಟಿಸಿಟಿ ಆ್ಯಂಡ್ ವಿಸ್ಕಾಸಿಟಿ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲಿ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರ್ ಬಗ್ಗೆ ಹೇಳ್ತಿದ್ದಾರೆ. ಕ್ಲೀನಾಗಿ ವಿವರಣೆ ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕೂಡ. ಇದೇನು ನೋಡ್ತಿದ್ದೀರಿ, ಇದ್ದ ಪೊಕಾಲ್ಬನ್ ಲೋಲಕ್ ಅಂತಿದ. ಇಲ್ಲಿ ಯಾವುದೋ ಒಂದು ಚಕ್ರ ಹಾಕಿದ್ದಾರೆ ಗೋಡೆಗೆ. ಇಲ್ಲಿ ನೀವು ನೋಡ್ತಿದ್ದೀರಿ ಜೀರೋ ದ ಇಂಡಿಯನ್ ಇನ್ವೆನ್ಷನ್, ಭಾರತದ ಕೊಡುಗೆ ಶೂನ್ಯ, ಅದರ ಬಗ್ಗೆ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಬಿಗ್ ನಂಬರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಡೆಸಿಮಲ್, ಪ್ಲೇಸ್ ವ್ಯಾಲ್ಯೂ ಮತ್ತು ವರ್ಡ್ ನ್ಯೂಮರಲ್ಸ್ ಬಗ್ಗೆ ಇಲ್ಲಿ ಕ್ಲೀನಾಗಿ ಹೇಳಿದ್ದಾರೆ. ಇಲ್ಲಿ ನೋಡ್ತಿದ್ದೀರಿ ನೀವು ಬ್ರಹ್ಮನ ಚಕ್ರಗಳು. ಇಲ್ಲಿ ಗೋಲ್ಡನ್ ರೂಲ್ ಆಫ್ 3 ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ದೀರಿ ಹೊಸ ಶಾಲಾ ಆನ್ಸೆಂಟ್ ಇಂಡಿಯನ್ ಕೆಮಿಕಲ್ ಲ್ಯಾಬ್ ಇದೆ. ಹಳೆ ಕಾಲದ ಕೆಮಿಕಲ್ ಲ್ಯಾಬ್ ಇತ್ತು, ಯಾವ ಥರ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಇದೇನು ನೋಡ್ತಿದ್ದೀರಿ ನೀವು, ಇದು ಕುತುಬ್ ಮಿನಾರ್ ಇದೆ. ಇಲ್ಲಿ ನೋಡ್ತಿದ್ದೀರಿ ವ್ಯಾಲ್ಯೂ ಆಫ್ ಪೈ ಮತ್ತು ಪೈಥಾಗೊರಸ್ ಸುಲಭ ಸೂತ್ರದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿದ್ದೀರಿ ನೀವು ಬಿದ್ರಿ ಆ್ಯಂಡ್ ಲಾಸ್ಟ್ ವ್ಯಾಕ್ಸ್. ಇಲ್ಲಿ ನೀವು ಏರಿಯಾ ಆಫ್ ಸರ್ಕಲ್ ಮತ್ತು ಮ್ಯಾಥಮೆಟಿಕಲ್ ಸೀರೀಸ್ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ದೀರಿ ಸುಶ್ರುತ ದ ಪ್ಲಾಸ್ಟಿಕ್ ಸರ್ಜನ್, ಅವ್ರನ್ನೂ ಇಲ್ಲಿ ತೋರಿಸಿದ್ದಾರೆ. ಭಾಳ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ನೀವಾಗೇ ಹೇಳ್ತೀರಿ ನಾನು ಸುಮಾರಾಗಿ ಮಾಡಿದೆ ಅಥವಾ ನಾನು ಚೆನ್ನಾಗಿ ಮಾಡಿದೆ, ಅವ್ರು ಕೇಳಿದ್ದು ಎಲ್ಲದಕ್ಕೂ ಚೆನ್ನಾಗಿ ಮಾಡಿದ್ದೀನಿ, ನನಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅವ್ರ ಮುಖದಲ್ಲಿ. ಇಲ್ಲಿ ನೀವು ನೋಡ್ತಿದ್ದೀರಿ ಆಯುರ್ವೇದ, ಆನ್ಷಿಯಂಟ್ ಇಂಡಿಯನ್ ಮೆಡಿಕಲ್ ಸಿಸ್ಟಮ್ ಯಾವ ಥರ ಇತ್ತು ಅನ್ನೋದನ್ನು ತೋರಿಸಿದ್ದಾರೆ. ಇಲ್ಲಿ ನೋಡ್ತಿದ್ದೀರಿ ನೀವು. ಇಲ್ಲಿ ದ್ರವ್ಯ ಗುಣದ ಬಗ್ಗೆ ಹೇಳಿದ್ದಾರೆ. ಹಾರ್ನೆಸಿಂಗ್ ನೇಚರ್ಸ್ ಗಿಫ್ಟ್ ಫಾರ್ ದ ಹ್ಯೂಮನ್ ಹೆಲ್ತ್ ಅಂತ. ಇಲ್ಲಿ ಮೆಟಲ್ ಟೆಕ್ನಾಲಜಿ ಬಗ್ಗೆನೂ ಹೇಳ್ತಾ ಇದ್ದಾರೆ. ಇಲ್ಲಿ ಹಾರ್ನೆಸಿಂಗ್ ಮೆಟಲ್ಸ್ ಬಗ್ಗೆ ತೋರಿಸಿದ್ದಾರೆ. ಇಲ್ಲಿ ಐರನ್ ಸ್ಮೆಲ್ಟಿಂಗ್ ಬಗ್ಗೆ ತೋರಿಸಿದ್ದಾರೆ. ಎಕ್ಸ್ಪ್ಲಾಯ್ಟಿಂಗ್ ದ ಮಾಸ್ಟರ್ಸ್ ಮೆಟಲ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ರಿ ಡೈಲಿ ಐರನ್ ಪಿಲ್ಲರ್ ದ ರೆಸಲ್ಸ್ ಆಫ್ ವಂಡರ್ ಅಂತ ಇದೆ.
ಇಲ್ಲಿ ಭಾರತೀಯ ಉಕ್ಕು ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಇದು ಜಿಂಕ್ ಸ್ಮೆಲ್ಟಿಂಗ್ ಇದೆ ಆ್ಯಂಡ್ ಇಂಡಿಯನ್ ಕಂಟ್ರಿಬ್ಯೂಷನ್ಸ್. ಇಲ್ಲಿ ನೋಡ್ತಿದ್ದೀರಿ ನೀವು ಇಂಡಿಯನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆಲ್ಲ. ಇದು ನೋಡ್ತಿದ್ದೀರಿ ನೀವು ಆನ್ಸೆಂಟ್ ಇಂಡಿಯನ್ ಗ್ಲಾಸ್ ಇದೆ. ಇಲ್ಲಿ ನಾಣ್ಯವನ್ನು ಯಾವ ಥರ ಮಾಡ್ತಿದ್ರು ಅನ್ನೋದನ್ನು ತೋರಿಸಿದ್ದಾರೆ. ಇಲ್ಲಿ ಇದೇ ನೋಡ್ತಿದ್ದೀರಿ ನೀವು ಹಿಮಾಲಯದ ಸಾಂಪ್ರದಾಯಿಕ ನೀರಿನ ಗಿರಣಿಗಳು ಇವೆಲ್ಲ. ಇಲ್ಲಿ ನೀವು ನೋಡ್ತಿದ್ದೀರಿ ಎಕ್ಸಲೆನ್ಸ್ ಇನ್ ಇಂಡಿಯನ್ ಕ್ರಾಫ್ಟ್ಸ್ ಅಂತ ಇದೆ. ಟ್ರೆಡಿಷನಲ್ ನಾಲೆಜ್ ಫ್ರಮ್ ದ ಪಾಸ್ಟ್. ಇಲ್ಲಿ ನೀವು ನೋಡ್ತಿದ್ರಿ ಹೆರಿಟೇಜ್ ವಿಡಿಯೋ ಕಾರ್ನರನ್ನು. ಇಲ್ಲಿ ಒಳಗಡೆ ಹೋಗೋಣ. ಇದೇ ನೋಡ್ತಿದ್ದೀರಿ ಇದು ಹೆರಿಟೇಜ್ ವಿಡಿಯೋ ಕಾರ್ನರ್ ಇದೆ. ಇಲ್ಲಿ ಕುತ್ಕೊಂಡು ನಾವು ವಿಡಿಯೋ ನೋಡ್ಬೋದು. ಇದು ಹೆರಿಟೇಜ್ ವಿಡಿಯೋ ಕಾರ್ನರ್. ಇಲ್ಲಿ ಕುತ್ಕೊಂಡು ನಾವು ಇವೆಲ್ಲ ವಿಡಿಯೋವನ್ನು ನೋಡ್ಬೋದು. ಇಲ್ಲಿ ಇದು ನೋಡ್ತಿದ್ದೀರಿ ನೀವು ಇದು ಆರ್ಟ್ ಆ್ಯಂಡ್ ಟೆಕ್ನಾಲಜಿ ಆಫ್ ಕ್ಯಾನನ್ಸ್ ಇದೆ. ಟಿಪ್ಪು ರಾಕೆಟ್ ಅಂತ ಹೇಳಿದ್ದಾರೆ. ಊಟ ಮಾಡೋಣ. ಚೆನ್ನಾಗಿದೆ ಊಟ. ಹೇಗಿದೆ ಅಂತ ಟ್ರೈ ಮಾಡಿ ಹೇಳ್ತೀನಿ. ಊಟ ಮಾತ್ರ ಸಖತ್ತಾಗಿದೆ. ಫ್ರೆಂಡ್ಸ್, ನಾನು ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಆಲ್ಮೋಸ್ಟ್ ಆಲ್ ಏನಿದೆ ಅನ್ನೋದನ್ನು ನಾನು ತೋರಿಸಿದ್ದೀನಿ. ಇನ್ನೂ ತುಂಬಾ ದೊಡ್ಡದಿದೆ ಇದೆ. ನಂಗೆ ಟೈಮ್ ಆಗ್ತಾ ನಾನು ಹೊರಡ್ತಿದ್ದೇನೆ. ಸೊ ದ್ಯಾಟ್ ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್. ಫ್ರೆಂಡ್ಸ್, ಇಲ್ಲಿಂದ ಹೊರಡೋ ಸಮಯ ಇವಾಗ. ನೀವು ನೋಡ್ತಿದ್ದೀರಿ ಇವಾಗ ಇದು ಯೂನಿವರ್ಸಿಟಿ ಕ್ಯಾಂಪಸ್ ಇದೆ. ಕ್ಯಾಂಪಸ್ ಮಾತ್ರ ಗಿಚ್ಚೈತೆ ಅಂತ ಹೇಳ್ಬೋದು. ನಾವು ಇವಾಗ ರಸಾಯನಶಾಸ್ತ್ರ ವಿಭಾಗ ದಾಟ್ಕೊಂಡು ಇವಾಗ ಮುಂದೆ ಹೊರಡ್ತಿದ್ದೇವೆ. ಯೂನಿವರ್ಸಿಟಿ ತುಂಬಾ ಮರಗಳಿದ್ದಾವೆ.
ಎಲ್ಲಿ ನೋಡಿದ್ರೆ ಹಸಿರ, ಎಲ್ಲಿ ನೋಡಿದ್ರೆ ತಂಪು. ಇಷ್ಟು ಬೇಸಿಗೆಯಲ್ಲಿ ಇಷ್ಟೊಂದು ತಂಪು ಇದೆ ಅಂದ್ರೆ ಗ್ರೇಟ್. ಮತ್ತು ಭಾಳ ಖುಷಿ ಆಗ್ತೈತಿ ಈ ಕ್ಯಾಂಪಸ್ ಒಳಗಡೆ ಬಂದರೆ ಒಂಥರ. ನಾವು ಇವಾಗ ಯೂನಿವರ್ಸಿಟಿದ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಹತ್ರ ಬಂದೆ. ನಾವು ಇವಾಗ ಕ್ಯಾಂಪಸ್ಸಿಂದ ಹೊರಡೆ ಹೋಗ್ತಿದ್ದೇವೆ.